ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಈ ನೆಹರು ಮೈದಾನದಲ್ಲಿ ನಡೆಯುತ್ತಿರುವ ಈ ಜಿಲ್ಲಾ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾ ಆತ್ಮೀಯರಾದಂತಹ ಜಿಲ್ಲಾಧ್ಯಕ್ಷರಾದಂತಹ ಅತಾವುಲ್ಲಾ ಜೋಕಟ್ಟೆರವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಸಾಕಿಬ್ ರವರೇ, ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾದಂತಹ ಅಲ್ಫಾನ್ಸೋ ಫ್ರಾಂಕೋ ಅವರೇ, ಕರ್ನಾಟಕ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿ ಸದಸ್ಯರಾದಂತಹ ಇಲಿಯಾಸ್ ಮೊಹಮ್ಮದ್ ರವರೇ, ದಲಿತ ದಮನಿತ ಹೋರಾಟದ ನೇತೃತ್ವ ವಹಿಸಿದಂತಹ ಆತ್ಮೀಯರು ಆದಂತಹ ಬಿ.ಆರ್. ಭಾಸ್ಕರ್ ಪ್ರಸಾದ್ ರವರೇ, ರಾಜ್ಯ ಉಪಾಧ್ಯಕ್ಷರಾದಂತಹ ಅಡ್ವೊಕೇಟ್ ಅಬ್ದುಲ್ ಮಜೀದ್ ಖಾನ್ ರವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಪರಂಗಿಪೇಟೆ ರವರೇ, ರಾಜ್ಯ ಕಾರ್ಯದರ್ಶಿಗಳಾದಂತಹ ಅಕ್ರಮ್ ಹಸನ್ ರವರೇ, ಅಶ್ರಫ್ ಮಾಚಾರ್ ರವರೇ, ಎಸ್ಡಿಟಿಯುನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆತ್ಮೀಯರಾದಂತಹ ಅಬ್ದುಲ್ ಜಲೀಲ್ ಕೆ ರವರೇ, ರಾಷ್ಟ್ರೀಯ ಸಮಿತಿ ಸದಸ್ಯರು ಆತ್ಮೀಯರಾದಂತಹ ಅಬ್ದುಲ್ ಲತೀಫ್ ರವರೇ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಸಮಿತಿ ಸದಸ್ಯರಾದಂತಹ ಶಾಫಿ ಬೆಳ್ಳಾರವರೇ, ವುಮೆನ್ ಇಂಡಿಯಾ ಮೂವ್ಮೆಂಟ್ನ ರಾಜ್ಯಾಧ್ಯಕ್ಷರು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಶಾಹಿದಾ ತಸ್ಲೀಂ ರವರೇ, ಆಯಿಷಾ ಬಜ್ಪೇರ್ ಅವರೇ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಂತ ಫಯಾಜ್ ದೊಡ್ಡಮನೆ ಅವರೇ, ರಾಜ್ಯ ಸಮಿತಿಯ ಎಲ್ಲ ಸದಸ್ಯರುಗಳೇ, ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳೇ, ವುಮೆನ್ ಇಂಡಿಯಾ ಮೂವ್ಮೆಂಟ್, ನ್ಯಾಷನಲ್ ವುಮೆನ್ ಫ್ರೆಂಡ್ಸ್, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇದರ ಎಲ್ಲ ಪದಾಧಿಕಾರಿಗಳೇ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನನ್ನ ಆತ್ಮೀಯ ಕಾರ್ಯಕರ್ತರೇ, ನಾಗರಿಕ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಪ್ರಜಾಪ್ರಭುತ್ವದ ಅತಿ ದೊಡ್ಡ ಒಂದು ಹಬ್ಬ 2019 ಚುನಾವಣೆ ನಮ್ಮ ಮುಂದಿದೆ. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದಂತಹ ಭಾರತದಲ್ಲಿ ಸುಮಾರು 90 ಕೋಟಿ ಮತದಾರರು ಈ ದೇಶದ ಮುಂದಿನ ಭವಿಷ್ಯವನ್ನ ನಿರ್ಧರಿಸುವಂತಹ ಒಂದು ಮಹಾ ಚುನಾವಣೆ ನಮ್ಮ ಮುಂದೆ ಇನ್ನು ಕೆಲವೇ ದಿನಗಳಲ್ಲಿ ಬರಲಿಕ್ಕಿದೆ. ಈ ಚುನಾವಣೆಯಲ್ಲಿ ನಾಗರಿಕರಾದ ಮತ್ತು ಈ ದೇಶದ ಸಂವಿಧಾನವನ್ನ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಒಪ್ಪಿಕೊಂಡಂತಹ ಈ ದೇಶದ ನಾಗರಿಕರು ಈ ದೇಶದ ಮುಂದಿನ ಭವಿಷ್ಯವನ್ನ ನಿರ್ಧರಿಸಬೇಕಾಗಿದೆ. ಈ ದೇಶದ ಭವಿಷ್ಯವನ್ನ ರೂಪಿಸುವಲ್ಲಿ ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟ ಲಕ್ಷಾಂತರ ಮಂದಿ ರಕ್ತ ಹರಿಸಿ ಬೆವರು ಸುರಿಸಿ ಪ್ರಾಣಾರ್ಪಣೆಗೈದು ತಂದುಕೊಟ್ಟಂತಹ ಸ್ವಾತಂತ್ರ್ಯ, ಆನಂತರ ಈ ದೇಶದ ಸ್ವಾತಂತ್ರ್ಯವನ್ನ, ಈ ದೇಶದ ರಾಜ್ಯಾಡಳಿತವನ್ನ, ರಾಷ್ಟ್ರಾಡಳಿತವನ್ನ ಯಾವ ರೀತಿ ನಿರ್ವಹಿಸಬೇಕು ಅಂತ ಹೇಳಿ ಈ ದೇಶಕ್ಕೆ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನವನ್ನ ನೀಡಲಾಯಿತು. ಆ ಸಂವಿಧಾನದ ಆಶಯದಲ್ಲಿ ಈ ದೇಶವನ್ನ ಮುನ್ನಡೆಸಬೇಕಾದಂತಹ ಜನರು ಈ ದೇಶದ ಸಂವಿಧಾನದಲ್ಲಿ ಹೇಳಿದಂತಹ ಸಮಾನತೆ, ನ್ಯಾಯ, ರಕ್ಷಣೆ, ಈ ದೇಶದ ಎಲ್ಲಾ ಪ್ರಜೆಗಳಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಎಲ್ಲರಿಗೂ ಸಮಾನ ಅವಕಾಶಗಳುಳ್ಳಂತಹ ಒಂದು ಭಾರತ. ಇದನ್ನ ಮಾಡಬೇಕಾದಂತಹ ಈ ದೇಶದ ನೇತೃತ್ವ ವಹಿಸಿದಂತಹ ರಾಜಕೀಯ ಪಕ್ಷಗಳು ಈ 7 ದಶಕಗಳಲ್ಲಿ ಈ ದೇಶವನ್ನ ಮುನ್ನಡೆಸಬೇಕಾದವರು, ಈ ದೇಶವನ್ನ ಮುಂದಕ್ಕೆ ಕೊಂಡೊಯ್ಯಬೇಕಾದವರು ದಿನೇ ದಿನೇ ಈ ದೇಶವನ್ನ, ಈ ದೇಶದ ಆಡಳಿತವನ್ನ, ಈ ದೇಶದ ಚುಕ್ಕಾಣಿಯನ್ನ, ಈ ದೇಶದ ರಥವನ್ನ, ಈ ದೇಶದ ಸಂವಿಧಾನವನ್ನ ಹಿಂದಕ್ಕೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ದೇಶದ ಸ್ವಾತಂತ್ರ್ಯವನ್ನ, ಈ ದೇಶದ ಸಾಮಾಜಿಕ ನ್ಯಾಯವನ್ನ, ಈ ದೇಶದ ಸಂವಿಧಾನವನ್ನ ಯಾವ ಬೆಲೆ ತೆತ್ತಾದರೂ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದೇಶವನ್ನ ಹಸಿವು ಮುಕ್ತ ದೇಶ ಮತ್ತು ಭಯಮುಕ್ತ ದೇಶವನ್ನಾಗಿ ಪರಿವರ್ತಿಸಿ ಸಂವಿಧಾನದ ಆಶಯದಂತೆ
ಈ ದೇಶದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳಿರುವಂತಹ ಒಂದು ಇಂಡಿಯಾದ ಪುನರ್ ನಿರ್ಮಾಣವೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಗುರಿ ಮತ್ತು ಅಚಲವಾದಂತಹ ಒಂದು ನಿರ್ಧಾರ. ಈ ದೇಶದ ಸಂವಿಧಾನದ ಆಶಯ ಏನು? ಈ ದೇಶದ ಕಟ್ಟಕಡೆ ವ್ಯಕ್ತಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸುವುದು. ಆದರೆ ಈ ದೇಶದ ದುರಂತ ಅಂತ ಹೇಳಿದ್ರೆ, ಈ 70 ವರ್ಷ ಆದ ನಂತರವೂ ಕೂಡ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪು ಬಂತು. ಕಾಡಿನಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಕಾಡು ಪ್ರಾಣಿಗಳಾಗಿ ವಾಸಿಸುತ್ತಿರುವಂತಹ ಸುಮಾರು 14 ಲಕ್ಷ ಆದಿವಾಸಿಗಳನ್ನ ಒಕ್ಕಲೆಬ್ಬಿಸುವಂತ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತದೆ ಅಂತಂದ್ರೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಇದೆಯಾ ಅಂತ ಹೇಳಿ ಕೇಳಬೇಕಾದಂತಹ ಒಂದು ಪರಿಸ್ಥಿತಿ ಇದೆ ಬಂಧುಗಳೇ. ಈ ದೇಶದ ಆಡಳಿತವನ್ನು ನಡೆಸುವಂತಹ ವ್ಯಕ್ತಿಗಳು ಈ ದೇಶದ ಪ್ರಜೆಗಳ ವಿರುದ್ಧವೇ ಯುದ್ಧ ಸಾರುವಂತಹ ಒಂದು ಆಘಾತಕಾರಿಯಾದಂತಹ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ತಾನೇ ಈ ದೇಶ ಅತ್ಯಂತ ದುರಂತವಾದ ಒಂದು ಘಟನೆ ನಡೆಯಿತು. ಪುಲ್ವಾಮಾದಲ್ಲಿ ನಮ್ಮ CRPF ನ ಯೋಧರನ್ನ ಆತ್ಮಾಹುತಿ ದಾಳಿಯ ಮೂಲಕ ಕೊಲ್ಲಲಾಯಿತು ಬಂಧುಗಳೇ. ನಿಮಗೆ ಗೊತ್ತಿರಲಿ, ಈ ದಾಳಿ ನಡೆಯುವುದಕ್ಕಿಂತ 1 ತಿಂಗಳು ಮುಂಚೆ ಈ ದೇಶದ ಇಂಟೆಲಿಜೆನ್ಸ್, ಈ ದೇಶದ IB ಈ ವಿಷಯವನ್ನ ಈ ದೇಶದ ಆಡಳಿತ ನಡೆಸುವ ವ್ಯಕ್ತಿಗಳಿಗೆ ತಿಳಿಸಲಾಯಿತು, ಇಂತಹ ಒಂದು ದಾಳಿ ನಡೆಯುತ್ತದೆ ಅಂತ ಹೇಳಿ. ಅಲ್ಲಿ ಆ ಏನು CRPF ಯೋಧರನ್ನ ಟ್ರಾನ್ಸಿಟ್ ಮಾಡಬೇಕಾಗಿತ್ತು 6 ದಿನಗಳ ಮುಂಚೆ ಮಾಡಬೇಕಿತ್ತು. ಆದ್ರೆ 6 ದಿನಗಳಲ್ಲಿ ಆ ರಸ್ತೆಯಲ್ಲಿ ಹಿಮಚ್ಛಾದಿತವಾದ್ದರಿಂದ ಅವರನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗ್ಲಿಲ್ಲ. CRPF ನ ಅಧಿಕಾರಿಗಳು ತಿಳಿಸಿದ್ರು, ರಸ್ತೆಯ ಮೂಲಕ ಹೋಗುವುದು ಅಪಾಯ, ಇವರನ್ನ ಏರ್ಲಿಫ್ಟ್ ಮಾಡಬೇಕು, ಫ್ಲೈಟ್ ನಲ್ಲಿ ಕಳಿಸಬೇಕು ಅಂತ ಹೇಳಿ. ಈ 2000ಕ್ಕಿಂತ ಹೆಚ್ಚು ಜನರನ್ನ ಏರ್ ಫ್ಲೈಟ್ ನಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೇವಲ 10 ಲಕ್ಷಕ್ಕಿಂತ ಕಡಿಮೆ ಖರ್ಚಾಗ್ತಿತ್ತು ಬಂಧುಗಳೇ, ನೀವು ಗಮನಿಸಬೇಕು. ಆದ್ರೆ ನಮ್ಮನ್ನಾಳುವಂತಹ ಸರ್ಕಾರಗಳ ಘೋರ ತಪ್ಪಿನಿಂದ ಇಂಟೆಲಿಜೆನ್ಸ್ ಹೇಳಿದ್ರು ಕೂಡ ಅದನ್ನು ಕೇಳದೆ, ಏರ್ಲಿಫ್ಟ್ ಮಾಡಬೇಕು ಅಂತಂದ್ರೂ ಕೇಳದೆ, ಇವರು ಮಾಡಿದಂತ ಒಂದು ತಪ್ಪು ನಿರ್ಧಾರದಿಂದ ನಮ್ಮ ಧೀಮಂತ ಯೋಧ 50 ಜನ ಯೋಧರು ಪ್ರಾಣವನ್ನ ಕಳ್ಕೊಳ್ಬೇಕಾಗುವಂಥದ್ದು ಈ ದೇಶದ ದುರಂತ. ಇವತ್ತು ಆ ಹೆಸರು ತನ್ನ ತಪ್ಪುಗಳನ್ನು ಮುಚ್ಚಲಿಕ್ಕೆ ಇಂಟೆಲಿಜೆನ್ಸ್ ವೈಫಲ್ಯವನ್ನ ಮುಚ್ಚಿದ್ರು, ಇಂಟೆಲಿಜೆನ್ಸ್ ಹೇಳಿದ್ರು ಕೂಡ ಅದನ್ನ ಮಾಡಲಿಲ್ಲ, ಏರ್ಲಿಫ್ಟ್ ಮಾಡಬೇಕು ಅಂದ್ರೂ ಕೂಡ ಮಾಡದೆ ಇವತ್ತು ಆ ತಪ್ಪುಗಳನ್ನ ಬಹಿರಂಗವಾಗಿ ಒಪ್ಪಿಕೊಂಡು ರಾಜೀನಾಮೆ ನೀಡಬೇಕಾಗಿತ್ತು. ಈ ದೇಶದ ಇತಿಹಾಸದಲ್ಲಿ ಸಣ್ಣ ಒಂದು ರೈಲ್ವೆ ಅಪಘಾತ ಆಗಿದ್ದಕ್ಕೆ ರಾಜೀನಾಮೆ ಕೊಟ್ಟಂತಹ ಒಂದು ಅಗಾಧವಾದ ಉದಾಹರಣೆ ಈ ದೇಶದಲ್ಲಿದೆ. ಆದ್ರೆ ಬಂಧುಗಳೇ, ತಮ್ಮ ತಪ್ಪಿನಿಂದ ನಮ್ಮ 50 ಯೋಧರು ಸಾವನ್ನಪ್ಪಿದಾಗ ಆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಲಿಕ್ಕೆ ಒಬ್ಬರೇ ಒಬ್ಬರು ತಯಾರಾಗಿಲ್ಲ ಅಂತ ಹೇಳಿದ್ರೆ ನಾನು ಪ್ರಶ್ನೆ ಮಾಡ್ತೀನಿ, ನರೇಂದ್ರ ಮೋದಿ ಅವರೇ, ನಿಮ್ಮ ದೇಶ ಪ್ರೇಮ, ನಿಮ್ಮ ದೇಶಭಕ್ತಿ ಇದೇನಾ ಅಂತ ಹೇಳಿ. ಇವತ್ತು ಆ ಯೋಧರ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಿ. ನಾಚಿಕೆ ಆಗೋದಿಲ್ಲ ನಿಮಗೆ? ಈ ದೇಶದ 70 ವರ್ಷದ ಇತಿಹಾಸದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ, ದೇಶದ ಯುದ್ಧ ನಡೆದಿದೆ, ಹಲವಾರು ಆಕ್ರಮಣಗಳು ನಡೆದಿದೆ, ಭಯೋತ್ಪಾದಕರ ದಾಳಿಯ ವಿರುದ್ಧ ಇಲ್ಲಿ ಯುದ್ಧ ನಡೆದಿರುವಂತದ್ದು ಅವರಿಗೆ ತಕ್ಕ ಪಾಠ ಕಲಿಸಿದಂತ ಇತಿಹಾಸದುದ್ದಕ್ಕೂ ಇದೆ. ಅದು ನಮ್ಮ ಪೊಲೀಸ್ ಅಧಿಕಾರಿಗಳು, ನಮ್ಮ ಆರ್ಮಿ ನಡೆಸಿದಂತಹ ಕಾರ್ಯಾಚರಣೆ, ಅದರಲ್ಲಿ ನಿಮ್ಮ ಪಾತ್ರ ಏನಿದೆ, ನೀವು ಇದನ್ನು ರಾಜಕೀಯಗೊಳಿಸುವಂತಹ ಅವಶ್ಯಕತೆ ಏನು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಂಧುಗಳೇ, ಇಂತಹ ಸಮಯದಲ್ಲಿ ವಿರೋಧ ಪಕ್ಷಗಳು ತಪ್ಪನ್ನು ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆ ಪಡೆದ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಸುಮ್ಮನಿದ್ದುದನ್ನು ನಾವು ಕಂಡಿದ್ದೇವೆ. ವೋಟ್ ಬ್ಯಾಂಕ್ ರಾಜಕಾರಣ, ವೋಟ್ನ ಹೆದರಿಕೆ ಹೇಗಿದೆ ಅಂತ ಹೇಳಿದ್ರೆ, ಈ ದೇಶದ ಸಂವಿಧಾನದ ಆಶಯಗಳನ್ನು ಬದಲಿಸಿದ್ರು ಕೂಡ ಸುಮ್ಮನಿರುವಂತಹ ವಿರೋಧ ಪಕ್ಷಗಳು. ನಿಮಗೆ ಗೊತ್ತಿದೆ, ಈ ಕೊನೆಯ ಲೋಕಸಭಾ ಸಮಯದಲ್ಲಿ ಮೇಲ್ಜಾತಿಗಳಿಗೆ 10%,
ಮೇಲ್ಜಾತಿ ಬಡವರಿಗೆ 10% ರಿಸರ್ವೇಶನ್ ಮಾಡುವಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಈ ದೇಶದ ಇತಿಹಾಸದಲ್ಲಿ ಕೇವಲ 7 ದಿನಗಳಲ್ಲಿ, ನಿಮಗೆ ಗೊತ್ತಿರಲಿ, ಒಂದು ದಿವಸ ಮೊದಲನೇ ದಿವಸ ಅವರ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪಾಸ್ ಆಗ್ತದೆ, ಎರಡನೇ ದಿವಸ ಲೋಕಸಭೆಯಲ್ಲಿ ಪಾಸ್ ಆಗ್ತದೆ, 2 ದಿವಸ ಕಳೆದು ರಾಜ್ಯಸಭೆಯಲ್ಲಿ ಪಾಸ್ ಆಗ್ತದೆ, ಆ ನಂತರ ರಾಷ್ಟ್ರಪತಿಯವರ ಸೈನ್ ಆಗ್ತದೆ, ಅದು ಗೆಜೆಟ್ ಆಗಿ ನೋಟಿಫಿಕೇಶನ್. ಕೇವಲ 7 ದಿವಸದಲ್ಲಿ ಮೇಲ್ಜಾತಿಗಳಿಗೆ ರಿಸರ್ವೇಶನ್ ಕೊಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಇದರ ಆಪೋಸಿಟ್ ಆಗಿ ಲೋಕಸಭೆಯಲ್ಲಿ ಕೇವಲ 3 ಮತಗಳು ಮತ್ತು ರಾಜ್ಯಸಭೆಯಲ್ಲಿ ಕೇವಲ 7 ಮತಗಳು ವಿರುದ್ಧವಾಗಿ ಬೀಳ್ತದೆ. ಈ ದೇಶದ ಸಂವಿಧಾನದಲ್ಲಿ ಇರುವಂತದ್ದು ಆರ್ಟಿಕಲ್ 15(4), 16(4) ನಲ್ಲಿ ಬಹಳ ಸ್ಪಷ್ಟವಾಗಿದೆ. ಈ ದೇಶದಲ್ಲಿ ಯಾವ ಸಮುದಾಯಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆಯೋ ಅವರಿಗೆ ಮಾತ್ರ ಮೀಸಲಾತಿ ಕೊಡಬೇಕು ಅನ್ನುವಂತ ಮತ್ತು ಪ್ರಾತಿನಿಧ್ಯ ರಹಿತವಾದಂತಹ ಸಮುದಾಯಗಳಿಗೆ ಮಾತ್ರ ಮೀಸಲಾತಿಯನ್ನು ಕೊಡಬೇಕಾದಂತ ಸ್ಪಷ್ಟ ನಿರ್ದೇಶನವಿದ್ರೂ ಕೂಡ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಈ ಮೀಸಲಾತಿಯನ್ನು ಪಾಸ್ ಮಾಡ್ತಾರೆ. ಆದ್ರೆ ಈ ಮೀಸಲಾತಿಯ ವಿರುದ್ಧ ಮಾತಾಡಬೇಕಾದಂತಹ ಜಾತ್ಯತೀತ ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, ಸಿಪಿಎಂ ಇರ್ಬೋದು, ಸಿಪಿಐ ಇರ್ಬೋದು, ಬೇರೆ ಪಕ್ಷಗಳು, ಡಿಎಂಕೆ ಪಕ್ಷವನ್ನ ಬಿಟ್ರೆ, ಮುಸ್ಲಿಂ ಲೀಗ್ ಅನ್ನ ಬಿಟ್ರೆ ಮತ್ತು ಎಎಂಐಎಂ ಓವೈಸಿ ಅವರು ಬಿಟ್ರೆ ಬೇರೆ ಯಾರು ಕೂಡ ಇದರ ವಿರುದ್ಧ ಮಾತಾಡೋದಿಲ್ಲ ಅನ್ನೋದನ್ನ, ಅಂದ್ರೆ ಈ ದೇಶದ ವಿರೋಧ ಪಕ್ಷಗಳು ಕೂಡ ಮತ ಬ್ಯಾಂಕ್ಗೋಸ್ಕರ ಈ ಸಂವಿಧಾನ ಬದಲಾಯಿಸಿದ್ರು ಕೂಡ ಅದರ ವಿರುದ್ಧ ಮಾತಾಡುವುದಿಲ್ಲ ಅನ್ನುವಂತ ಒಂದು ಕಟು ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಈ ದೇಶವನ್ನು ನಮಗೆ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಬಂಧುಗಳೇ, ರಾಷ್ಟ್ರದ ವಿಚಾರ ಹೀಗಾದ್ರೆ ಬಿಜೆಪಿ ಈ ದೇಶಕ್ಕೆ ಆಡಳಿತ ಬಂದಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದೇನು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಚ್ಚೇ ದಿನ ಆನೆ ವಾಲಾ ಹೈ. ಭ್ರಷ್ಟಾಚಾರ ಯಾರನ್ನು ನಾವು ಕದೀಲಿಕ್ಕೆ ಬಿಡುವುದಿಲ್ಲ. ಏನ್ ಹೇಳಿದ್ರಿ ಇವರು? ಯಾರನ್ನು ಕೂಡ ನಾನು ಕದೀಲಿಕ್ಕೆ ಬಿಡುವ ಚೌಕಿದಾರನಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ, ಈ ದೇಶದ ಕಾವಲುಗಾರನಾಗಿ ಕೆಲಸ ಮಾಡ್ತೇನೆ, ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬಿಡುವುದಿಲ್ಲ. ನಾನು ಕೇಳ್ತೇನೆ, ಈ ದೇಶದಲ್ಲಿ ನೀರವ್ ಮೋದಿ ಇರ್ಬೋದು, ಲಲಿತ್ ಮೋದಿ ಇರ್ಬೋದು, ಮಲ್ಯ ಇರ್ಬೋದು, ಚೋಸ್ಕಿ ಇರ್ಬೋದು, ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ನರೇಂದ್ರ ಮೋದಿ ಅವರ ಕಾಲು ಕೆಳಗೆ ವಿಮಾನದಲ್ಲಿ ಹಾರಿ ಹೋದಾಗ ನೀವು ಚೌಕಿದಾರರು ಎಲ್ಲಿದ್ದೀರಿ ಎನ್ನುವುದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಬಿಜೆಪಿಗೆ ಮತ ಹಾಕಿದ, ಬಿಜೆಪಿಗೆ ಬೆಂಬಲಿಸಿದ ಭಕ್ತರಲ್ಲಿ ನಾನು ಕೇಳಬೇಕಾಗ್ತದೆ, ಈ ದೇಶದ ಕೋಟ್ಯಾಂತರ ರೂಪಾಯಿ ನೀವು ನಮ್ಮ ಈ ದೇಶದ ರೈತ ಒಂದು ಟ್ರಾಕ್ಟರ್ ಅನ್ನ ತೆಗೆದುಕೊಂಡ್ರೆ, 1 ಲಕ್ಷ ರೂಪಾಯಿ ಲೋನ್ ಅನ್ನ ತೆಗೆದುಕೊಂಡ್ರೆ ನಿಮ್ಮ ಮನೆಗೆ ಜಪ್ತಿ ಮಾಡ್ಲಿಕ್ಕೆ ಬರ್ತಾರೆ. 9,000 ಕೋಟಿ ನುಂಗಿದ ಮಲ್ಯ ಈ ದೇಶದ ವಿಮಾನದಲ್ಲಿ ಹಾರಿ ಹೋಗ್ತಾರೆ. ನೀರವ್ ಮೋದಿ ಎಷ್ಟೋ ಕೋಟಿ, ಈ ರೀತಿ ಕೋಟ್ಯಾಂತರ ವಂಚನೆ ಮಾಡಿದಂತ ನೀವು ಭ್ರಷ್ಟಾಚಾರ ತಡೆದಿದ್ದು ಇದೇನಾ? ಇನ್ನು ರಾಫೆಲ್ ಹಗರಣ, ನಾವು ಭ್ರಷ್ಟಾಚಾರ ಮಾಡೋದಿಲ್ಲ, ನಾವು ಕ್ಲೀನ್ ಹ್ಯಾಂಡ್ ಅಂತ ನೀವು 30,000 ಕೋಟಿ ರೂಪಾಯಿಯ ಈ ರಾಷ್ಟ್ರ ಕಂಡ ಅತಿ ದೊಡ್ಡ ವಂಚನೆಯನ್ನ ಮಾಡಿದ್ದೀರಿ. ರಾಫೆಲ್ ಹಗರಣದ ಬಗ್ಗೆ ಹಿಂದೂ ಪತ್ರಿಕೆಯಲ್ಲಿ ಬಂದಾಗ ನಿಮಗೆ ಗೊತ್ತಿದೆ, ಮೊನ್ನೆ ತಾನೇ ನೀವು ನೋಡಿದಿರಿ, ಈ ದೇಶದ 135 ಕೋಟಿ ಜನರನ್ನ ರಕ್ಷಣೆ ಮಾಡಬೇಕಾದಂತಹ ರಕ್ಷಣಾ ಇಲಾಖೆಯಿಂದ ರಾಫೆಲ್ ಹಗರಣದ ಫೈಲ್ಗಳು ಕಣ್ಮರೆ ಆಗ್ತದೆ ಅಂತ ಹೇಳಿದ್ರೆ ಚೌಕಿದಾರರನ್ನ ಕೇಳಬೇಕಾಗ್ತದೆ, ಚೌಕಿದಾರ ಆಪ್ ಕಹಾ ಅಂತೆ, ಚೌಕಿದಾರ ಆಪ್ ಕಹಾ ಅಂತೆ. ಮೋದಿಯ ಅಂಧ ಭಕ್ತರು ಉತ್ತರ ಹೇಳಬೇಕಾಗ್ತದೆ. ಈ ದೇಶದ ರಕ್ಷಣಾ ಖಾತೆಯಿಂದ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದಂತಹ ಈ ದೇಶದ ಹೆಮ್ಮೆ ಅಂತ ನಾವು ಹೇಳುವಂತಹ 135 ಕೋಟಿ ಜನರ ಈ ದೇಶವನ್ನು ರಕ್ಷಣೆ ಮಾಡಬೇಕಾದಂತಹ ರಕ್ಷಣಾ ಇಲಾಖೆಯಿಂದ ರಾಫೆಲ್ ಫೈಲ್ ಕಾಣೆಯಾಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿಲ್ವಾ ಅನ್ನುವಂತಹದನ್ನ ನೀವು ಉತ್ತರ ಹೇಳಬೇಕಾಗ್ತದೆ. ಒಂದು ಕಡೆ ಈ ರೀತಿ ಆದ್ರೆ ಈ ದೇಶದ ವಿರೋಧ ಪಕ್ಷದ ನಡೆ ಏನು? ವಿರೋಧ ಪಕ್ಷಗಳು ಕೂಡ ಹಿಂದುತ್ವದ ಅಜೆಂಡಾವನ್ನ ಕೈಗೆತ್ತಿಕೊಂಡದ್ದು ನಾವು ಕಾಣ್ತೇವೆ. ಜಾತ್ಯತೀತರು ಅನ್ನುವಂತ ಕಾಂಗ್ರೆಸ್ ಪಕ್ಷ, ನಿಮಗೆ ಗೊತ್ತಿದ್ಯಾ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಮೊನ್ನೆ ಯಾವುದೋ ಒಂದು ದನಕಳ್ಳದನ ವಿಷಯಕ್ಕೆ, ದನವನ್ನು ಕತ್ತರು ಅನ್ನಂತ ವಿಷಯಕ್ಕೆ ಕೇಸ್ ಹಾಕಿದ್ದು ಯಾವ ಕಾಯ್ದೆ ಗೊತ್ತಾ? ರಾಷ್ಟ್ರೀಯ ಭದ್ರತೆ ಕಾಯ್ದೆ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್.
ಮೂಲಕ ಅವರನ್ನ ರಾಷ್ಟ್ರೀಯ ಭದ್ರತೆ ದನ ಕಳ್ಳತನ ಆಗಿದ್ದು ದನ ಕಳ್ಳತನ ಅಂತ ಅದ್ರದ್ದು ನಿಜಾಂಶ ಬರಬೇಕು. ದನ ಕಳ್ಳತನಕ್ಕೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಂತ ಕೇಸು, ಅಲ್ಪಸಂಖ್ಯಾತರ ಮೇಲೆ ಕೇಸು ದಾಖಲಿಸಿದಂತ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಈ 70 ವರ್ಷದಲ್ಲಿ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಅತಿ ದೊಡ್ಡ ವಂಚನೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಘಂಟಾಘೋಷವಾಗಿ ದೇಶದಲ್ಲಿ ಹೇಳ್ಬೇಕಾಗ್ತದೆ. 1992ರಲ್ಲಿ 450 ವರ್ಷಗಳ ಕಾಲ ಆರಾಧನೆ ಮಾಡಿದಂತಹ ಬಾಬರಿ ಮಸೀದ್ ಇಡೀ ಆರ್ಮಿಯ ಮುಂದೆ, ಪೊಲೀಸ್ನ ಮುಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನೆಲಸಮಗೊಳಿಸುತ್ತಾರೆ. 25 ವರ್ಷ ಆಯ್ತು, 68 ಜನ ಆರೋಪಿಗಳನ್ನು ಹೆಸರಿಸಲಾಯಿತು ರಿಮಾಂಡ್ ಕಮಿಷನ್ ಇಂದ. ಇಲ್ಲಿಯವರೆಗೆ ಅವರನ್ನ ಒಂದು ದಿವಸ ಕೂಡ ಜೈಲಲ್ಲಿ ಇಡ್ಲಿಕ್ಕೆ ಈ ಕಾಂಗ್ರೆಸ್ಗೆ, ವಿರೋಧ ಪಕ್ಷಗಳಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ನ್ಯಾಯ ಸಿಕ್ಕಿದೆಯಾ? ಪ್ರಶ್ನೆ ಮಾಡಬೇಕಾಗ್ತದೆ ನಾವು. ಮೊನ್ನೆ ಇದೇ ಮಂಗಳೂರಿನಲ್ಲಿ ಒಬ್ಬ ಕಾಂಗ್ರೆಸ್ ನಾಯಕ ಸ್ಪೀಚ್ ಮಾಡ್ತಾರೆ, ನಾವು ಕಾಂಗ್ರೆಸ್ನವರು ಬಾಬರಿ ಮಸೀದಿಯನ್ನು ಕಟ್ತೀವಿ. ನಮಗೆ ಗೊತ್ತಿದೆ ನೀವು ಬಾಬರಿ ಮಸೀದಿಯನ್ನು ಕಟ್ತೀರಿ, ಯಾವುದಾದರೂ ದೇವಸ್ಥಾನದಲ್ಲಿ ಹೋಗಿ ಪೂಜಾರಿ ಕೆಲಸ ಮಾಡ್ಲಿಕ್ಕೂ ನೀವು ತಯಾರಿದ್ದೀರಿ ಓಟ್ಗೋಸ್ಕರ. ನಿಮಗೆ ಅಲ್ಪಸಂಖ್ಯಾತರ ಹಿತ ಬೇಕಿಲ್ಲ, ಅಲ್ಪಸಂಖ್ಯಾತರ ರಕ್ಷಣೆ ಬೇಕಿಲ್ಲ. ನಾನು ದಕ್ಷಿಣ ಕನ್ನಡದ ಅಲ್ಪಸಂಖ್ಯಾತರಲ್ಲಿ ಕೇಳ್ತೇನೆ, ಬಂಧುಗಳೇ, ನಿಮ್ಮ ಮೇಲೆ ದೌರ್ಜನ್ಯ ಆದಾಗ, ನಿಮ್ಮ ಮೇಲೆ ಆಕ್ರಮಣಗಳಾದಾಗ, ಮಸೀದಿ ಮೇಲೆ ದೌರ್ಜನ್ಯ ಆದಾಗ, ನಮ್ಮ ಯುವಕರನ್ನು ಕೊಂದಾಗ, ನಮ್ಮ ಯುವಕರುಗಳಿಗೆ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರಾಜಕೀಯ, ಯಾವ ಕಾಂಗ್ರೆಸ್ ಪಕ್ಷ, ಯಾವ ಜಾತ್ಯತೀತ ಪಕ್ಷ ನಿಮಗೆ ನೆರವಿಗೆ ಬಂತು ಅದನ್ನು ನೀವು ನೆನಪಿಸಿಕೊಳ್ಬೇಕು. ಹಗಲು ರಾತ್ರಿ ನಿಮಗೆ ಕಾವಲುಗಾರರಾಗಿ ಕೆಲಸ ಮಾಡಿದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಅನ್ನೋದನ್ನು ನೀವು ಗಮನಿಸಬೇಕು. ಎಲ್ಲಿ ಹೋಗಿದ್ರು ಕಾಂಗ್ರೆಸ್ನವರು, ಜಾತ್ಯತೀತರು ಅನ್ನುವಂತಹ ಪಕ್ಷಗಳು ಎಲ್ಲಿ ಹೋಗಿದ್ರು? ನಿಮ್ಮ ಮೇಲೆ ದೌರ್ಜನ್ಯ ಆದಾಗ. ಇಲ್ಲಿನ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಸಮುದಾಯಕ್ಕೆ ಬಹಳ ಗಂಭೀರವಾಗಿ ನಾನು ಒಂದು ಪ್ರಶ್ನೆ ಇಡ್ಲಿಕ್ಕೆ ಬಯಸ್ತೇನೆ. ಇಡೀ ಕರ್ನಾಟಕದಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆದಾಗ, ನನ್ಸ್ತಿಯರ ಮೇಲೆ ದಾಳಿಯಾಗ, ಇವತ್ತು ದಾಳಿ ಆಗ್ತಾ ಇದ್ದಾಗ ನಿಮ್ಮ ರಕ್ಷಣೆಗೆ ಕಾಂಗ್ರೆಸ್ ಬರಲಿಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗಬೇಕಾದ್ರೆ, ಈ ದೇಶದಲ್ಲಿ ದಲಿತರಿಗೆ ರಕ್ಷಣೆ ಸಿಗಬೇಕಾದ್ರೆ, ಈ ದೇಶದಲ್ಲಿ ಆದಿವಾಸಿಗಳಿಗೆ ರಕ್ಷಣೆ ಸಿಗಬೇಕಾದ್ರೆ, ಈ ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಸಿಗಬೇಕಾದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂದ ಮಾತ್ರ ಸಾಧ್ಯ ಅನ್ನುವಂತಹ ಕಟು ಸತ್ಯವನ್ನ ಇಲ್ಲಿನ ಅಲ್ಪಸಂಖ್ಯಾತರು, ಇಲ್ಲಿನ ದಲಿತರು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ರಾಜಕೀಯ ಶಕ್ತಿ, ಒಂದು ಪರ್ಯಾಯ ರಾಜಕೀಯ ಶಕ್ತಿ, ನೈಜವಾದಂತಹ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಆಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಈ ದೇಶದ ಮುಸಲ್ಮಾನರು, ಈ ದೇಶದ ದಲಿತರು, ಈ ದೇಶದ ಹಿಂದುಳಿದ ವರ್ಗಗಳು ಈ ದೇಶದ ತಲೆ ಆಗಬೇಕೇ ಹೊರತು ಈ ದೇಶದ ಬಾಲ ಆಗಬಾರದು ಅಂತ. ಇವತ್ತು ನಮ್ಮ ಪರಿಸ್ಥಿತಿ ಏನು? ಇವತ್ತು ನಮ್ಮ ಪರಿಸ್ಥಿತಿ ಏನು? ಬೇರೆ ಪಕ್ಷಗಳ ಗುಲಾಮರ ಹಾಗೆ, ಬೇರೆ ಪಕ್ಷಗಳ ಗುಲಾಮರ ಹಾಗೆ ನಡೆಸಿಕೊಳ್ಳುವಂಥದ್ದು ನಾವು ನೋಡ್ತೇವೆ. ನಮ್ಮ ನಾಯಕರನ್ನ ಅಲ್ಪಸಂಖ್ಯಾತರ ಸೆಲ್ ಮಾಡಿ ಅವರಿಗೆ ಕೆಲವು ಇದನ್ನ ಕೊಟ್ಟು ವಂಚನೆ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತೇಳಿ ಹೆಸರುವಾಸಿಯಾದಂತಹ ದಕ್ಷಿಣ ಕನ್ನಡ ಜಿಲ್ಲೆ. ಆದ್ರೆ ಬಹಳ ಬೇಸರ ಆಗ್ತದೆ ನನಗೆ, ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಬುದ್ಧಿವಂತಿಕೆ ತೋರಿಸ್ತಾ ಇಲ್ಲ ಅಂತ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನೀವು ಚುನಾವಣೆಯಲ್ಲಿ ಎಡವುತ್ತಿದ್ದೀರಿ? ಕಳೆದ 28 ವರ್ಷದಲ್ಲಿ ಬಿಜೆಪಿ ಇಲ್ಲಿ ಆಡಳಿತ ಮಾಡಿದೆ, ಬಿಜೆಪಿ ಎಂಪಿ 28 ವರ್ಷದಲ್ಲಿ ಬಿಜೆಪಿ ಆಡಳಿತ ಮಾಡಿ ಈ ಮಂಗಳೂರು, ಈ ದಕ್ಷಿಣ ಕನ್ನಡ ಜಿಲ್ಲೆ ಅವರ ಪ್ರಯತ್ನದಿಂದ ಯಾವ ಅಭಿವೃದ್ಧಿ ಹೊಂದಿದೆ ಅನ್ನೋದನ್ನ ನೀವು ಹೇಳಬೇಕು. ನನ್ನ ಪತ್ರಕರ್ತರ ಮಿತ್ರರು ಬರೀಬೇಕು. ನೀವು ತಮಿಳುನಾಡಿಗೆ ಹೋಗಿ ನೋಡ್ಬೇಕು, ಅದು ತ್ರಿಚಿ ಇರಬಹುದು, ಸೇಲಂ ಇರಬಹುದು, ಸಣ್ಣ ಪುಟ್ಟ ಮಂಗಳೂರಿಗಿಂತ ಚಿಕ್ಕ ಸಣ್ಣದಂತಹ ಒಂದು ಪಟ್ಟಣಗಳು, ನಗರಗಳು. ಅಲ್ಲಿ 10-20 ಓವರ್ ಬ್ರಿಡ್ಜ್ಗಳಿದೆ, ಅತ್ಯುತ್ತಮವಾದಂತಹ ರಸ್ತೆಗಳಿದೆ. ಯಾಕೆಂದ್ರೆ ಅಲ್ಲಿನ ಎಂಪಿಗಳಿಗೆ ಕಮಿಟ್ಮೆಂಟ್ ಇದೆ. ಇಲ್ಲಿ 28 ವರ್ಷ ಆದ್ರೂ ಕೂಡ ಪಂಪೆಲ್ನ ಒಂದು ಓವರ್ ಬ್ರಿಡ್ಜ್ ಇವತ್ತಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ದುರಂತ. ಈ ದೇಶದ ಬುದ್ಧಿವಂತರ ಜಿಲ್ಲೆ ಅಂತ ಈ ಜಿಲ್ಲೆ. ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ನಮ್ಮ ಎಂಪಿ ನಳಿನ್ ಕುಮಾರ್ ಅವರು ಪಾರ್ಲಿಮೆಂಟ್ ನಲ್ಲಿ ಅಡಿಕೆ ಬೆಳೆಗಾರರ ಸಂಬಂಧದಲ್ಲಿ ಮಾತಾಡ್ತದೆ. ಇಂಗ್ಲಿಷ್ ನಲ್ಲಿ
ಬರದಿದ್ದನ್ನು ಕೂಡ ನೋಡಿಕೊಂಡು ಓದಲಿಕ್ಕೂ ಸಾಧ್ಯ ಇಲ್ಲದಂತಹ ಒಂದು ಎಂಪಿಯನ್ನು ನಾವು ಕಳಿಸಿದ್ದೇವೆ ಅಂತಂದ್ರೆ ನಮಗೆ ನಾಚಿಕೆಗೇಡು ಅನ್ನೋದು ನಾವು ಹೇಳ್ಬೇಕಾಗ್ತದೆ. ನಮಗೆ ನಾಚಿಕೆಗೇಡದು. ಒಂದು ಇಂಗ್ಲಿಷ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಬರದಿದ್ದನ್ನು ಓದಲಿಕ್ಕೆ ಸಾಧ್ಯ ಇಲ್ಲದಂತ ಎಂಪಿಯನ್ನು ನಾವು ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮಗೆ ಗೌರವ ತರುವುದಿಲ್ಲ. 88% ಸಾಕ್ಷರತೆ ಇರುವಂತಹ ದಕ್ಷಿಣ ಕನ್ನಡ. ಹಾಗಾಗಿ ಬಂಧುಗಳೇ, ಈ ಬಾರಿ ಬದಲಾವಣೆ ಮಾಡಬೇಕಾಗಬೇಕು. ಪರ್ಯಾಯ ರಾಜಕಾರಣಕ್ಕೆ, ಈ ದೇಶದ ಸ್ವಾತಂತ್ರ್ಯವನ್ನ, ನ್ಯಾಯವನ್ನ, ಸಂವಿಧಾನವನ್ನ ಉಳಿಸಲಿಕ್ಕೆ, ಈ ದೇಶದ ಪ್ರತಿಯೊಂದು ಆಗುಹೋಗುಗಳ ಬಗ್ಗೆ ಸ್ಪಷ್ಟವಾದಂತಹ ನಿಲುವು, ನಿರ್ಧಾರ ಇರುವಂತಹ, ನಿಸ್ವಾರ್ಥವಾಗಿ ಈ ದೇಶದ ಸೇವೆಯನ್ನು ಸಲ್ಲಿಸಬೇಕು ಅಂತ ಬಂದಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದ ಕ್ಯಾಂಡಿಡೇಟ್ ಅನ್ನ ಈ ಬಾರಿ ನಾವು ದಕ್ಷಿಣ ಕನ್ನಡ ನಡೆಸ್ತಾ ಇದ್ದೇವೆ. ಹಾಗಾಗಿ ಬಹಳ ದೊಡ್ಡ ಜವಾಬ್ದಾರಿ ಇದೆ ನಿಮ್ಮ ಮೇಲೆ. ಸರಿಯಾದ ನೈಜ ಒಂದು ರಾಜಕಾರಣಕ್ಕೋಸ್ಕರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯನ್ನು ನೀವು ಬೆಂಬಲಿಸಬೇಕು. ಹಾಗಾಗಿ ನನ್ನ ದೊಡ್ಡ ಜವಾಬ್ದಾರಿಯನ್ನ ನಾನು ಬಹಳ ಕಾತುರದಿಂದ ನೀವು ಕಾಯ್ತಾ ಇದ್ದಂತಹ ಜವಾಬ್ದಾರಿಯನ್ನು ನಾನು ಅರಿವಿಸ್ತೇನೆ. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ SDP ಅಭ್ಯರ್ಥಿ ಯಾರು ಅನ್ನುವುದನ್ನ ಘೋಷಣೆ ಮಾಡಲಿಕ್ಕೋಸ್ಕರ ಆಗಿರ್ತದೆ ಈ ಸಮಾವೇಶದಲ್ಲಿ ನಾವು ಸೇರಿರುವಂತದ್ದು. ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ಈ ಪಕ್ಷದ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಇಲಿಯಾಸ್ ಮೊಹಮ್ಮದ್ ತುಂಬೇರವರನ್ನ ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ಜಿಂದಾಬಾದ್ 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 ಜಿಂದಾಬಾದ್. ಯಾರು ಈ ಇಲಿಯಾಸ್ ಮೊಹಮ್ಮದ್ ತುಂಬೆ? ಕಳೆದ 20 ವರ್ಷಗಳಿಂದ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ದಲಿತರ, ದಮನಿತರ, ಶೋಷಿತರ ಪರವಾಗಿ ಯಾವುದೇ ರಾಜಿ ಇಲ್ಲದಂತ ಹೋರಾಟ ಮಾಡಿದಂತಹ ನಾಯಕ ಇಲಿಯಾಸ್ ಮೊಹಮ್ಮದ್ ತುಂಬೆ. ಪದವೀಧರರಾದಂತಹ ಇಲಿಯಾಸ್ ಮೊಹಮ್ಮದ್ ತುಂಬೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ, ಉರ್ದುವಲ್ಲಿ, ಹಿಂದಿಯಲ್ಲಿ, ತುಳುವಲ್ಲಿ, ಮಲಯಾಳಂದಲ್ಲಿ ಮಾತನಾಡಬಲ್ಲಂತಹ ಈ ದೇಶದ ಪ್ರತಿಯೊಂದು ಆಗುಹೋಗುಗಳನ್ನ, ಇಲ್ಲಿನ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನ, ಈ ದೇಶದ ಪ್ರತಿಯೊಂದು ವಿಷಯವನ್ನ, ಅದು ಹಿಸ್ಟ್ರಿ ಇರಬಹುದು, ಅದರ ಎಕನಾಮಿಕ್ಸ್ ಇರಬಹುದು, ಪ್ರತಿಯೊಂದು ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಬಲ್ಲ, ನಿಲುವನ್ನ ಹೇಳಬಲ್ಲ, ನಾಳೆ ಪಾರ್ಲಿಮೆಂಟ್ ನಲ್ಲಿ ಕಳಿಸಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವವನ್ನು ಕಾಪಾಡಬಲ್ಲಂತಹ ಒಬ್ಬ ನಾಯಕ. ಬಹಳ ಗೌರವವಾಗಿ ಯೋಚನೆ ಮಾಡಬೇಕು. ಕಳೆದ 20 ವರ್ಷದಲ್ಲಿ ಈ ದೇಶದ ಅತ್ಯಂತ ಕೆಳಮಟ್ಟದ ಪರಿಸ್ಥಿತಿಯಿಂದ ಹಿಡಿದು ಈ ದೇಶದ ಎಲ್ಲಾ ವ್ಯವಸ್ಥೆಯನ್ನ, ಸಾಮಾಜಿಕ ಆರ್ಥಿಕವಾದಂತಹ ಎಲ್ಲ ವಿಷಯಗಳನ್ನ ಬಲ್ಲಂತ ಅನುಭವಿಯಾದಂತಹ ಒಬ್ಬ ನಾಯಕ. ನಿಮಗೆ ನೀವು ಬಹಳ ಅದೃಷ್ಟವಂತರು. ಅತ್ಯುತ್ತಮವಾದಂತಹ ಒಬ್ಬ ಲೋಕಸಭಾ ಸದಸ್ಯ ನಿಮಗೆ ಸಿಗ್ತಾನೆ. ನಾಳೆ ಲೋಕಸಭೆಯಲ್ಲಿ ಅವರು ವಿಚಾರ ಮಂಡನೆ ಮಾಡಿದ್ರೆ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಗೌರವ ಸಿಗುವಂತ ಒಬ್ಬ ನಾಯಕ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉತ್ತಮವಾದಂತಹ ಒಬ್ಬ ನಾಯಕವನ್ನ ನಿಮ್ಮ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಈ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕಾದಂತಹ ಜವಾಬ್ದಾರಿ ನನ್ನ ಮುಂದೆ ಇರುವಂತಹ ಪಕ್ಷದ ಎಲ್ಲಾ ಕಾರ್ಯಕರ್ತರ ಜವಾಬ್ದಾರಿಯಾಗಿರ್ತದೆ. ಇವತ್ತಿನಿಂದ ಹಗಲು ರಾತ್ರಿ ಕೆಲಸ ಮಾಡಿಕೊಂಡು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಜೆಂಡಾವನ್ನ, ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರವರ ಹೋರಾಟವನ್ನ ಮನೆ ಮನೆಗೆ ತಲುಪಿಸಬೇಕಾದಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಸೇರಿ ಅತ್ಯಂತ ಬಹುಮತದಿಂದ ಇಲಿಯಾಸ್ ಮೊಹಮ್ಮದ್ ತುಂಬೆ ಅವರನ್ನು ಗೆಲ್ಲಿಸಿ ಮುಂದಿನ ಲೋಕಸಭೆಯಲ್ಲಿ ನಿಮ್ಮ ಪರವಾಗಿ ಒಬ್ಬ ಅತ್ಯುತ್ತಮ ಅಭ್ಯರ್ಥಿಯನ್ನು ಕಳಿಸಿಕೊಡ್ತೀರಿ ಎನ್ನುವಂತಹ ಭರವಸೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.